Hi, good morning. Welcome back to my channel Suksha Vlogs. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಮಿನಿ ವ್ಲಾಗ್ ಫ್ರೆಂಡ್ಸ್. ಇದು ಬಂದುಬಿಟ್ಟು ಬರ್ಡ್ಸ್ಗೆ ಒಂದು ಫೀಡಿಂಗ್ ಬೌಲ್ ಅಂದ್ಬಿಟ್ಟು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿಕೊಂಡಿದ್ದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಹಾಗೆ ಅದನ್ನು ಎಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದರೆ ನಾವು ಈಚೆಗಡೆ ಪಾರ್ಕ್ ಏನಿದೆ ನಮ್ಮದು ಗಾರ್ಡನ್ ಏರಿಯಾ, ಆ ಗಾರ್ಡನ್ ಏರಿಯಾದಲ್ಲಿ ಇನ್ಸ್ಟಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಅದು ಫೀಡಿಂಗ್ ಬೌಲನ್ನು ತರಿಸಿದ್ವಿ. ಸೊ ಅದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಕ್ವಾಲಿಟಿ ಬಗ್ಗೆ ಬೇರೆ ಮಾತೇ ಇಲ್ಲ. ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ಅಲ್ಲಿ ಇನ್ಸ್ಟಾಲ್ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ. ಇನ್ನು ಬಿಸಿಲು ಕಾಲ ಬಂತು, ಮಳೆ ಇಲ್ಲ, ಹಾಗೆ ನಮಗೇನೇ ನಮ್ಮ ಜನಕ್ಕೇನೇ ನೀರು ಬೇಕು ಅಂತ ಅಂದಾಗ ಸಡನ್ನಾಗಿ ನಮ್ಗೆ ನೀರು ಸಿಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ ನೀರು ಸಿಗೋದಕ್ಕೆ. ಸೊ ಅಂಥ ಟೈಮಲ್ಲಿ ಇನ್ನು ಪಾಪ ಪಕ್ಷಿಗಳು ಎಲ್ಲಿ ಹೋಗಿ ನೀರು ಕುಡಿತವೆ ಅಂದರೆ, ಮಳೆ ಬರ್ತಾಯಿದ್ರೆ ಮಳೆಗಾಲದಲ್ಲಾದರೆ ನೀರು ಅಲ್ಲೂ ಇಲ್ಲೂ ಇರುತ್ತೆ. ಮಳೆ ಬಂದು ಎಲ್ಲರೂ ನೀರು ನಿಂತಿರುತ್ತೆ, ಅವಕ್ಕೆ ನೀರು ಸಿಗ್ತವೆ. ಬಟ್ ಇವಾಗ ನೀರೂ ಇಲ್ಲ, ಅವಕ್ಕೆ ಊಟನೂ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ನಾವು ಇದೊಂದು ಚಿಕ್ಕ ಹೆಲ್ಪ್ ಅಂತ ಹೇಳ್ಬೋದು. ಹೆಲ್ಪ್ ಅನ್ನೋದಕ್ಕಿಂತ ಅವಕ್ಕೊಂದು ಫೀಡ್ ಮಾಡೋದು ಅದು ಕರ್ತವ್ಯ, ನಮ್ಮ ಕರ್ತವ್ಯ. ನಾವು ಯಾವ ಥರ ನಮಗೆ ಫೀಡ್ ಮಾಡ್ಕೊಳ್ತೀವೋ ಆ ಥರ ಅವಕ್ಕೂ, ಪಕ್ಷಿಗಳಿಗೂ ನಮ್ಮ ಹತ್ರ ಇರ್ತಕ್ಕಂಥ ಫುಡ್ಡು, ವಾಟರ್ನ ಅವಕ್ಕೂ ಸ್ವಲ್ಪ ಕೊಟ್ಟಾಗ ಅವು ಹ್ಯಾಪಿಯಾಗಿರ್ತವೆ, ಪಕ್ಷಿಗಳು ತುಂಬ ಚೆನ್ನಾಗಿರ್ತವೆ ಅಂತ ನನ್ನ ಥಿಂಕಿಂಗು. ಸೊ ಹಾಗಾಗಿ ನಾವು ಇದನ್ನು ತರಿಸ್ಬಿಟ್ಟು ಇನ್ಸ್ಟಾಲ್ ಮಾಡಿದ್ವಿ. ನಿಮಗೂ ಕೂಡ ಯಾರಿಗಾದರೂ ಈ ಥರ ಅವೈಲಬಲ್ ಇದೆ ಪ್ಲೇಸು ಅನ್ನೋದಾದರೆ, ಪಕ್ಷಿಗಳು ಬರೋವಂಥ ಜಾಗ ಆದರೆ ಖಂಡಿತ ಹೆಲ್ಪ್ ಮಾಡಿ. ಈ ಥರ ಒಂದು ಸ್ಮಾಲ್ ಒಂದು ಇನ್ಸ್ಟಾಲ್ ಮಾಡಿ, ಈ ಥರ ಒಂದು ತರಿಸ್ಬಿಟ್ಟು ಬೌಲಲ್ಲಿ ಒಂದು ಕಡೆ ನೀರು, ಒಂದು ಕಡೆ ಅದಕ್ಕೆ ಫುಡ್ ಏನಾದರೂ ನಮ್ಮನೇಲಿ ಏನಿರುತ್ತೋ ಅದು ಫುಡ್ ಹಾಕಿದಾಗ ಅವೂ ಹ್ಯಾಪಿಯಾಗಿರ್ತವೆ. ಈ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.